ನಮಸ್ಕಾರ ಸ್ನೇಹಿತರೆ, ಚಂದನವನ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ಮಾರ್ಕೆಟ್ ಅಲ್ಲಿ ಹೊಸ ಟ್ರ್ಯಾಕ್ಟರ್ ಬಂದಿದೆ. ಈ ಟ್ರ್ಯಾಕ್ಟರ್ ಇಡೀ ಟ್ರ್ಯಾಕ್ಟರ್ ಮಾರ್ಕೆಟ್ ಅನ್ನೇ ಧೂಳು ಎಬ್ಬಿಸ್ತಾ ಇದೆ, ಒಂಥರ ಶೇಕ್ ಮಾಡ್ತಾ ಇದೆ. ಹಾಗಾದ್ರೆ ಈ ಟ್ರ್ಯಾಕ್ಟರ್ ಯಾವುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ಕೊಡ್ತೀನಿ, ಬನ್ನಿ. ಎಸ್ಕಾರ್ಟ್ ಕುಬಾಟೋ ಭಾರತ ದೇಶದಲ್ಲೇ ಒಂದು ಪಾಪ್ಯುಲರ್ ಕಂಪನಿ. ಈ ಒಂದು ಕಂಪನಿ ಫಾರ್ಮ್ ಟ್ರ್ಯಾಕ್ ಅನ್ನುವಂತಹ ಬ್ರ್ಯಾಂಡ್ ಅಡಿಯಲ್ಲಿ ಈಗ ನಮಗೆ ಪ್ರೋಮ್ಯಾಕ್ಸ್ ಸೀರೀಸ್ ಟ್ರ್ಯಾಕ್ಟರ್ ನ ರಿಲೀಸ್ ಮಾಡಿದೆ. ಕರ್ನಾಟಕದಲ್ಲಿ ಯಾರು ಕೂಡ ಈ ಟ್ರ್ಯಾಕ್ಟರ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟೇ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಕೊಡ್ತಿರೋದು ಚಂದನವನ ಯೂಟ್ಯೂಬ್ ಚಾನಲ್. ಬನ್ನಿ ಹಂಗಾದ್ರೆ ಫುಲ್ ತಿಳ್ಕೊಳ್ಳೋಣ. ಇದರಲ್ಲಿ ಆಪ್ಟಿಮ್ಯಾಕ್ಸ್ ಇಂಜಿನ್ ಟೆಕ್ನಾಲಜಿ ಕೊಟ್ಟಿರೋದ್ರಿಂದ ಸರಿ ಪ್ರಮಾಣದ ಮಿಶ್ರಣ ಇರುತ್ತೆ. ಆದ್ರಿಂದ ಇದು ಕಡಿಮೆ ಡೀಸೆಲ್ ನ ಕುಡಿಯುತ್ತೆ, ಹೆಚ್ಚು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಇಲ್ಲಿ ನಮಗೆ ಇನ್ಲೈನ್ ಪಂಪ್ ಕಾಣಿಸುತ್ತೆ, ಜೊತೆಗೆ ವಾಟರ್ ಸಪರೇಟರ್ ಕಾಣಿಸುತ್ತೆ, ಅದರ ಜೊತೆಗೆ ರಿಕವರಿ ಬಾಟಲ್ ಕೂಡ ನಮಗೆ ಕಾಣಿಸುತ್ತೆ. ಅದರ ಜೊತೆಗೆ ಡ್ರೈ ಟೇಪ್ ಏರ್ ಕ್ಲೀನರ್ ಕೂಡ ನಾವು ನೋಡಬಹುದು ಈ ಒಂದು ಇಂಜಿನ್ ಅಲ್ಲಿ. ಪ್ರೋಮ್ಯಾಕ್ಸ್ ನಲ್ಲಿ ಒಳ್ಳೆಯ ಟೆಕ್ನಾಲಜಿ ಕೊಟ್ಟಿದ್ದಾರೆ. ನೋಡಿದ್ರೆ ನೀವು ಟೋಟಲ್ ಆಗಿ 15 ಗೇರ್ ಬಾಕ್ಸ್ ಅನ್ನು ಕೊಟ್ಟಿದ್ದಾರೆ. 12 ಗೇರು ಮುಂಭಾಗದಲ್ಲಿ ಹೋಗುವಂತದ್ದು ಮತ್ತೆ 3 ರಿವರ್ಸ್ ಗೇರ್ ಹೋಗುವಂತದ್ದು. ಹಾಗಾಗಿ ಟೋಟಲ್ 15 ಗೇರ್ ನಮ್ಗೆ ಸಿಗುತ್ತೆ. ನಾವು ಮೇಲ್ಗಡೆ ಟ್ರ್ಯಾಕ್ಟರ್ ಮೇಲೆ ಹತ್ಬೇಕಂದ್ರೆ ಅಷ್ಟೊಂದು ಕಷ್ಟ ಪಡಬೇಕಾಗಿಲ್ಲ. ನೋಡಿ, ಒಂದು ಲೆಗ್ ಇಟ್ರೆ ನಾವು ಇಲ್ಲಿ ನಮ್ಮ ಕಾಲು ಕೂಡ ಕ್ಲೀನ್ ಮಾಡ್ಕೋಬಹುದು, ಜೊತೆಗೆ ಗ್ರಿಪ್ ಕೂಡ ಸಿಗುತ್ತೆ. ಜೊತೆಗೆ ಇಲ್ಲಿ ಹೋಲ್ಡರ್ ಕೊಟ್ಟಿದ್ದಾರೆ, ನಾವು ನೋಡಬಹುದು. ಈ ಕಡೆ ಹೋಲ್ಡರ್ ಇದೆ, ಈ ಕಡೆ ಕೂಡ ಸೇಫ್ಟಿ ಇದೆ. ಬಹಳ ಸ್ಪೇಸಿಯಸ್ ಆಗಿರುವಂತಹ ಒಂದು ಜಾಗನ ಕೊಟ್ಟಿದ್ದಾರೆ. ನೋಡಿ, ಆರಾಮಾಗಿ ಬಂದ್ಬಿಟ್ಟು ನಾವು ನಿಂತ್ಕೊಂಡು ಟ್ರ್ಯಾಕ್ ಮೇಲೆ ಆರಾಮಾಗಿ ಕಾಲು ಇಟ್ಕೊಂಡು ನಿಂತ್ಕೊಂಡು ಓಡಾಡ್ಕೊಂಡು ಬಂದು ಇಲ್ಲಿ ಕುತ್ಕೋಬಹುದು. ಕಾರ್ ಅಷ್ಟೇ ಈಸಿಯಾಗಿ ಗೇರ್ನ ಕೂಡ ನಾವು ಆಪರೇಟ್ ಮಾಡ್ಬೋದು. ಜಸ್ಟ್ ಬೆರಳಲ್ಲಿ ನಾವು ಕೂಡ ಈ ಗೇರ್ನ ಹಾಕ್ಬೋದು. ನೋಡಿ, ಜಸ್ಟ್ ಒಂದು ಬೆರಳಲ್ಲಿ ನಾನು ಗೇರ್ ಮುಂದಕ್ಕೆ ಹಿಂದಕ್ಕೆ ಈಸಿಯಾಗಿ ಹಾಕ್ತೀನಿ. ಮತ್ತು ಇಲ್ಲಿ ನೋಡ್ಬೋದು, ಜಸ್ಟ್ ಫಿಂಗರ್ ಅಷ್ಟೊಂದು ಕಾರಲ್ಲೂ ಕೂಡ ನಾವು ನೋಡೋಕೆ ಆಗುತ್ತೋ ಇಲ್ಲೋ ಅಷ್ಟು ಕಂಫರ್ಟಬಲ್ ಆಗಿ ಈಸಿಯಾಗಿ ಸ್ಮೂತ್ನೆಸ್ ಆಗಿ ಈ ಒಂದು ಗೇರ್ ಬಾಕ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ಏನಂತ ನಿಮ್ಗೆ ಗೊತ್ತಾ? ಇದು ನಮ್ಮ ಟ್ರ್ಯಾಕ್ಟರ್ ಹೋಗ್ಬೇಕಾದ್ರೆ, ಯಾವುದಾದ್ರೂ ಬೆಟ್ಟ ಆ ಥರದ ಪ್ರದೇಶದಲ್ಲಿ ಹತ್ತಬೇಕಾದ್ರೆ ಅಥವಾ ಇಳಿಜಾರ ಪ್ರದೇಶದಲ್ಲಿ ಇಳಿಬೇಕಾದ್ರೆ ನಿರಂತರವಾಗಿ ಇದು ಆಯಿಲ್ ಅನ್ನ ಸಪ್ಲೈ ಮಾಡ್ತಾ ಇರುತ್ತೆ. ಇದರಿಂದ ಗೇರ್ ಬಾಕ್ಸ್ಗೆ ಯಾವುದೇ ರೀತಿಯ ಡ್ಯಾಮೇಜಸ್ ಆಗಲ್ಲ, ಜಾಸ್ತಿ ಲೈಫ್ ಕೂಡ ಬರುತ್ತೆ. ಈ ಗೇರ್ ಲಿವರ್ನ ಸಾಕಷ್ಟು ಪ್ರಮಾಣದಲ್ಲಿ ಐಟಲ್ ಕೊಟ್ಟಿದ್ದಾರೆ. ನಾವು ಬಗ್ಬಿಟ್ಟು ಹಿಂಗೇನ ಹಾಕ್ಬೇಕು ಅನ್ನೋ ಥರ ಏನಿಲ್ಲ. ಆರಾಮಾಗಿ ಕಂಫರ್ಟ್ ಆಗಿ ಹಿಂಗೆ ಕುತ್ಕೊಂಡ್ಬಿಟ್ಟು ನಾವು ಈ ಗೇರ್ಗಳನ್ನು ಹಾಕ್ಬೋದು. ಅದರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು, ಹೈಡ್ರೋಲಿಕ್ ಲಿವರ್ ಕೂಡ ಇದೆ ನಮಗೆ. ಸೊ ನಾವು ಇದಕ್ಕೂ ಅಷ್ಟೇ ಕೂಡ ಸೀಟ್ ಮೇಲೆ ಕಂಫರ್ಟಬಲ್ ಕೂತ್ಕೊಂಡು ಜಸ್ಟ್ ಹಿಂಗೆ ನಾವು ಸ್ಟ್ರೈಟ್ ಕೂತ್ಕೊಂಡಾಗೆ ಆರಾಮಾಗಿ ಇದನ್ನು ಎತ್ಬೋದು. ನಾವು ಏನು ಅಷ್ಟೊಂದು ಕಷ್ಟಪಡಬೇಕು, ನಾವು ಬಗ್ಬೇಕು, ಒದ್ದಾಡಬೇಕು, ಎಲ್ಲಿದೆ ಅಂತ ಬಗ್ಬಿಟ್ಟು ನೋಡ್ಬೇಕು ಸೈಡಲ್ಲಿ ಅನ್ನೋದು ಏನೂ ಇಲ್ವೇ ಇಲ್ಲ. ಆರಾಮಾಗಿ ಲಿಫ್ಟ್ ಮಾಡ್ಬೋದು. ಹಿಂದೆ ಕೂಡ ಡಿಜಿಟಲ್ ಡ್ಯಾಶ್ ಬೋರ್ಡ್ ಅನ್ನು ಕೊಟ್ಟಿದ್ದಾರೆ. ಆಯಿಲು ಯಾವ ಪ್ರೆಷರಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೋದು. ಡೀಸೆಲ್ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ಕೂಡ ನೋಡ್ಬೋದು. ಹಾಗೆ ನಮ್ಮ ಒಂದು ಇಂಜಿನು ಯಾವ ಪ್ರಮಾಣದಲ್ಲಿ ಹೀಟ್ ಆಗಿದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಜೊತೆಗೆ ನಮ್ಮ ಈ ಇಂಜಿನು ಟ್ರ್ಯಾಕ್ಟರ್ ಎಷ್ಟೊತ್ತು ರನ್ ಆಗಿದೆ, ಎಷ್ಟು ಅವರ್ ನಾವು ಗಾಡಿ ಓಡಿಸಿದ್ವಿ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಇಲ್ಲೊಂದು ಗೇರ್ ಚಾರ್ಟ್ ಮತ್ತೆ ಸ್ಪೀಡ್ ಚಾರ್ಟ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ಏನನ್ನ ನಾವು ತಿಳ್ಕೊಬೋದು ಅಂದ್ರೆ, ನಾವು ಯಾವ ಉಪಕರಣವನ್ನು ಹಾಕಿದ್ರೆ ಯಾವ ಗೇರಲ್ಲಿ ಯಾವ ಸ್ಪೀಡಲ್ಲಿ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಡೌಟ್ಸ್ ಇಲ್ಲದೆ ನಾವು ಈಸಿಯಾಗಿ ಯಾವುದೇ ಉಪಕರಣವನ್ನು ಹಾಕಿದ್ರು ಕೂಡ ಇಲ್ಲಿ ನಾವು ಕ್ಯಾರಿ ಮಾಡಬಹುದು. ಇದರಿಂದ ನಮಗೆ ಡೀಸೆಲ್ ಕೂಡ ಉಳಿತಾಯ ಆಗುತ್ತೆ. ಆಕ್ಸೆಲ್ ಅನ್ನ ಗಮನಿಸೋದಾದ್ರೆ ಇಲ್ಲಿ ಎಪಿ ಸೈಕ್ಲಿಕ್ ರಿಡಕ್ಷನ್ ಟೆಕ್ನಾಲಜಿಯನ್ನು ಅಳವಡಿಸಿದ್ದಾರೆ. ಇದರಿಂದ ನಮ್ಗೆ ಏನಪ್ಪ ಉಪಯೋಗ ಅಂದ್ರೆ, ನೀವು ಹೆವಿ ಲೋಡ್ ಹಾಕ್ಬಿಟ್ಟು ಆಪರೇಟ್ ಮಾಡ್ತಿರ್ತಿರಲ್ಲ, ಆ ಒಂದು ಸಮಯದಲ್ಲಿ ಯಾವುದೇ ರೀತಿಯ ಸೌಂಡ್ ಬರೋದಾಗಿರ್ಲಿ ಅಥವಾ ಡ್ಯಾಮೇಜ್ ಆಗಿರೋದಾಗಿರ್ಲಿ ಅಥವಾ ನಮ್ಗೆ ಡಿಸ್ಟರ್ಬ್ ಮಾಡೋದಾಗಿರ್ಲಿ, ಅದು ಯಾವುದು ಕೂಡ ಇಲ್ಲಿ ಆಗಲ್ಲ. ಆ ಒಂದು ಟೆಕ್ನಾಲಜಿನ ಅಳವಡಿಸಿದ್ದಾರೆ. ಇಲ್ಲೊಂದು ಪೈಪ್ಲೈನ್ ವ್ಯವಸ್ಥೆ ಬಂದಿದೆ. ಈ ಒಂದು ಇಂಜಿನ್ಗೆ ಈ ಪೈಪ್ಲೈನ್ ಮೂಲಕ ಆಯಿಲ್ ನಿರಂತರವಾಗಿ ಏನಾಗ್ತಾ ಇದೆ, ಸಪ್ಲೈ ಆಗ್ತಾನೆ ಇರುತ್ತೆ. ಇದರಿಂದ ಬ್ರೇಕು ಬಹಳ ಚೆನ್ನಾಗಿರುತ್ತೆ. ಬ್ರೇಕ್ ಯಾವುದೇ ರೀತಿಯ ಡ್ಯಾಮೇಜ್ ಆಗಲ್ಲ, ಬ್ರೇಕಿಗೆ ಹೆಚ್ಚು ಲೈಫ್ ಕೂಡ ಬರುತ್ತೆ. 1800 kg ತೂಕನ ಲಿಫ್ಟ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇದು ADDC ಸೆನ್ಸಿಂಗ್ ಸಿಸ್ಟಮ್ ಅನ್ನ ಇವ್ರು ಕೊಟ್ಟಿದ್ದಾರೆ. ಇದರಿಂದ ಏನು ಉಪಯೋಗ ಅಂತ ನೀವು ಕೇಳ್ತೀರಾ. ನಾವು ಉಳುಮೆ ಮಾಡಬೇಕಾದ್ರೆ ಯಾವುದಾದ್ರೂ ಕಲ್ಲು ಮತ್ತೊಂದು ವಸ್ತು ಬಂದಾಗ ಆಟೋಮೆಟಿಕ್ ಆಗಿ ಇದು ಆ ಒಂದು ವಸ್ತುವನ್ನ ಸೆನ್ಸ್ ಮಾಡಿಕೊಂಡು ಇದು ಲಿಫ್ಟ್ ಆಗುತ್ತೆ ಮೇಲಕ್ಕೆ. ಇದರಿಂದ ಯಾವುದೇ ರೀತಿ ಡ್ಯಾಮೇಜಸ್ ಆಗಲ್ಲ, ಟೈರ್ ಸ್ಲಿಪ್ಪೇಜ್ ಕೂಡ ಆಗಲ್ಲ. QRC ಸಿಸ್ಟಮ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು QRC ಸಿಸ್ಟಮ್ ಇಂದ ಏನಾಗುತ್ತೆ ಅಂದ್ರೆ, ನೀವು ಯಾವುದೇ ಟ್ರಾಲಿಯನ್ನ ಈಸಿಯಾಗಿ ಜೋಡಣೆ ಮಾಡಬಹುದು ಮತ್ತೆ ಈಸಿಯಾಗಿ ರಿಮೂವ್ ಮಾಡ್ಬೋದು. ಜೊತೆಗೆ ಈ ಒಂದು ಟ್ರಾಲಿಗಳನ್ನು ಆಪರೇಟ್ ಮಾಡೋದಕ್ಕೋಸ್ಕರ ಸಪ್ರೇಟ್ ಆಗಿರುವಂತಹ ಒಂದು ಲಿವರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಲಿವರ್ ಮೂಲಕ ನೀವು ಈ ಒಂದು ಹಿಂದೆ ಇರುವಂತಹ ಟ್ರಾಲಿನ ಆಪರೇಟ್ ಕೂಡ ಮಾಡಬಹುದು. ಮಲ್ಟಿ ರಿವರ್ಸ್ PTO ಆಪ್ಷನ್ ಕೊಟ್ಟಿದ್ದಾರೆ. ನೀವೇನಾದ್ರೂ ಉಳುಮೆ ಮಾಡಬೇಕಾದ್ರೆ ಏನಾದ್ರು ನಮಗೆ ರೋಟ್ರಿಗೆ ಸಿಕ್ಬಿದ್ದಿದೆ ಅಂದಾಗ ನಾವು ಮತ್ತೆ ಸಮಯ ವ್ಯರ್ಥ ಮಾಡಬೇಕು, ಇಳಿದ್ಬಿಟ್ಟು ಅದನ್ನ ಕ್ಲೀನ್ ಮಾಡಿ ಬಿಡಿಸ್ಬಿಟ್ಟು ಮತ್ತೆ ಹೋಗಿ ಟ್ರ್ಯಾಕ್ಟರ್ ಆಪರೇಟ್ ಮಾಡ್ಬೇಕು ಅನ್ನುವಂತಹ ಗೋಜೆ ಇಲ್ಲ. ಯಾಕಂದ್ರೆ ನೀವು ರಿವರ್ಸ್ ಕೊಟ್ಟಿರೋದ್ರಿಂದ ಕುತ್ಕೊಂಡಲ್ಲೇ ರಿವರ್ಸ್ ಹಾಕೊಂಡ್ಬಿಟ್ರೆ ಸಾಕು, ಅದು ಹೆಂಗೆ ಸುತ್ಕೊಂಡಿರುತ್ತೆ ಅದು ಹಂಗೆ ರಿಮೂವ್ ಹಾಕ್ಬಿಟ್ಟು ಮತ್ತೆ ನೀವು ಮುಂದೆ ಉಳುಮೆನ ಕಂಟಿನ್ಯೂ ಮಾಡಬಹುದು. ಆ ಒಂದು ವ್ಯವಸ್ಥೆನ ಇಲ್ಲಿ ಕೊಟ್ಟಿದ್ದಾರೆ. ಪ್ರೋಮ್ಯಾಕ್ಸ್ ಹಿಂದೆಂದೂ ನೋಡದೇ ಇರುವಂತಹ ಒಂದು ಹೊಸ ಸ್ಟೈಲ್ ಅಲ್ಲಿ ಬಂದಿದೆ. ಸಿಂಗಲ್ ಪೀಸ್ ಬಾನೆಟ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು, ಸ್ಟೈಲಿಶ್ ಲುಕ್ ಅಲ್ಲಿ ನಮಗೆ ಅದ್ಭುತವಾಗಿ ಇದು ಕಾಣಿಸ್ತಾ ಇದೆ. ಇಲ್ಲಿ ನೋಡಬಹುದು, ರೋಬೋಸ್ಟ್ ಕಂಪ್ನಿ ಫಿಟ್ಟೆಡ್ ಆಗಿರುವಂತಹ ಒಂದು ಬಂಪರ್ ಅನ್ನ ಕೊಟ್ಟಿದ್ದಾರೆ. ಸ್ಟೈಲಿಶ್ ಲುಕ್ ಅಲ್ಲೂ ಕಾಣಿಸ್ತಾ ಇದೆ. ಅಂದ್ರೆ ಜಬರ್ದಸ್ತ್ ಆಗಿದೆ. ನೀವು ಹಿಂದೆ ವೆಯ್ಟ್ ಹಾಕಿದಾಗ ಅಷ್ಟು ಸುಲಭವಾಗಿ ಮುಂದೆ ಲಿಫ್ಟ್ ಕೂಡ ಆಗಿಲ್ಲ, ಅಷ್ಟು ಜಬರ್ದಸ್ತ್ ಆಗಿ ಗಟ್ಮುಟ್ಟಾಗಿದೆ ಈ ಒಂದು ಬಂಪರ್. ಈ ಒಂದು ಸಿಂಗಲ್ ಪೀಸ್ ಬಾನೆಟ್ ಅಲ್ಲಿ ನೀವು ನೋಡಬಹುದು, ಸಾಮಾನ್ಯವಾಗಿ ಎಲ್ಲಾ
ಟ್ರ್ಯಾಕ್ಟರ್ಗಳಲ್ಲಿ ಒಂದು ಜಾಕನ್ನ ಕೊಟ್ಟಿರ್ತಾರೆ, ನಾವು ನೋಡಿದೀವಿ. ಆದ್ರೆ ಈ ಒಂದು ಟ್ರ್ಯಾಕ್ಟರ್ ಪ್ರೋ ಮ್ಯಾಕ್ಸ್ ಅಲ್ಲಿ 2 ಜಾಕ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಲುಕ್ ಅಲ್ಲಿ ಕಾಣಿಸ್ತಾ ಇರುವಂತಹ ಲೈಟ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ. ನೀವು ರಾತ್ರಿ ರಸ್ತೆಯಲ್ಲಿ ಹೈವೇಲಿ ಹೋಗ್ತಾ ಇದ್ರು ಕೂಡ ರಸ್ತೆ ತುಂಬಾ ಬೆಳಕು ಬೀಳುತ್ತೆ, ಅಷ್ಟು ಸುಂದರವಾಗಿರುವಂತಹ ಸ್ಟ್ರಾಂಗ್ ಆಗಿರೋ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ಅಷ್ಟೇ ಸುಂದರವಾಗಿರುವಂತಹ ಲೈಟ್ಸ್ ಗಳು ನಮಗೆ ಕಾಣಿಸ್ತಾ ಇದೆ. ಈ ಒಂದು ಫೆಂಡರ್ ಅದ್ಭುತವಾಗಿ ಲುಕ್ ಅಲ್ಲಿ ಕಾಣಿಸ್ತಾ ಇದೆ, ಅಷ್ಟೇ ಮತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಜೊತೆಗೆ ಇಲ್ಲಿ ಹಿಂಭಾಗದಲ್ಲಿ ಬಂದು ನೋಡಿದ್ರೆ ನೀವು ಇಲ್ಲೂ ಕೂಡ ನಮ್ಗೆ ಲೈಟ್ಸ್ ಇರುತ್ತೆ. ಒಳ್ಳೆ ಲುಕ್ ಅಲ್ಲಿ ಕಾಣಿಸ್ತಿರುವಂತ ಸ್ಟಿಪ್ನರ್ ಫಿನಿಶಿಂಗ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಉಳುಮೆ ಮಾಡ್ಬೇಕಾದ್ರೆ ಅನುಕೂಲ ಆಗಲಿ ಅಂತೇಳಿ ಹಿಂಭಾಗದಲ್ಲಿ ಇಲ್ಲಿ ಒಂದು ಲೈಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಪ್ರೋ ಮ್ಯಾಕ್ಸ್ ಅಲ್ಲಿ ಸ್ಪೆಷಲ್ ಆಗಿ ಈಟ್ ಗಾರ್ಡ್ ಅನ್ನ ಕೊಟ್ಟಿದ್ದಾರೆ. ತಾವು ಇಲ್ಲಿ ನೋಡ್ಬೋದು, ಇಲ್ಲಿ ಜೋಡಿ ಒಳಗಡೆ ನಮಗೆ ಪ್ಲಾಸ್ಟಿಕ್ ಫಿನಿಶಿಂಗ್ ಬರುತ್ತೆ, ಅದಾದ್ಮೇಲೆ ಇಲ್ಲಿ ಮೆಟಲ್ ಫಿನಿಶಿಂಗ್ ಬರುತ್ತೆ. ಇಲ್ಲಿ ಬಂದಿರುವಂತಹ ಎಲ್ಲಾ ಈಟು ಯಾವುದೇ ಕಾರಣಕ್ಕೂ ಡ್ರೈವರ್ಗೆ ಹೋಗೋದೇ ಇಲ್ಲ, ಡ್ರೈವರ್ಗೆ ತಾಗೋದೇ ಇಲ್ಲ, ಅದು ಇಲ್ಲಿಂದನೇ ಹೊರಗಡೆ ಬರಬೇಕು. ಆ ರೀತಿ ಒಂದು ಫಿನಿಶಿಂಗ್ ಆಗಿರುವಂತಹ ಈಟ್ ಗಾರ್ಡ್ ಅನ್ನ ಈ ಒಂದು ಪ್ರೋ ಮ್ಯಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಒಂದು ಟೂಲ್ ಕಿಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಾವು ಟ್ರ್ಯಾಕ್ಟರ್ ಮೇಲೆ ಹತ್ಕೊಂಡು ಕುತ್ಕೊಂಡ್ರೆ ನೋಡಿ ಸೀಟ್ ಹೆಂಗಿದೆ, ನಾವು ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೀವಲ್ಲ ಅಷ್ಟು ಕಂಫರ್ಟ್ ಆಗಿರುವಂತಹ ಕ್ಲಚ್ ನೋಡಿ ಬಹಳ ಸ್ಮೂತ್ ಆಗಿದೆ. ಈಸಿಯಾಗಿ ನಾವು ಕೂಡ ಇದನ್ನ ಮೂವ್ಮೆಂಟ್ ಮಾಡ್ಬೋದು, ಅಷ್ಟು ಈಸಿಯಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಬ್ಬರ್ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಬಹಳ ಸ್ಮೂತ್ ಆಗಿರುವಂತಹ ರಬ್ಬರ್ ಮ್ಯಾಟ್ ಫಿನಿಶಿಂಗ್ ನೋಡಿ, ಇಲ್ಲಿ ಬಹಳ ಸ್ಮೂತ್ ಆಗಿರುವಂತಹ ಎಕ್ಸ್ಲೇಟರ್ ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟೇ ಬಹಳ ಸಿಂಪಲ್ ನೋಡಿ, ಇಷ್ಟೇ ನಾವು ನೋಡ್ರಿ ಬೇಕಾದ್ರೆ ಒಂದೇ ಬಳ್ಳಲ್ಲಿ ನಾವೆಲ್ಲ ಎಕ್ಸ್ಲೇಟರ್ ಕೊಡ್ಬೋದು, ಅಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಬ್ರೇಕು ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ ನಮಗೆ, ಬಹಳ ಮತ್ತೆ ಈಸಿ ಸ್ಮೂತ್ನೆಸ್ ಅಲ್ಲಿ ಹೋಗ್ತಾ ಇದೆ, ಅಷ್ಟು ಈಸಿ ಆಗಿರುವಂತಹ ಒಂದು ಬ್ರೇಕ್ ಅನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ ಇವಾಗ ನಮ್ಮ ಜೊತೆಗಿದೆ 45 HP ನ ಪ್ರೋ ಮ್ಯಾಕ್ಸ್ ಸೀರೀಸ್ ಟ್ರ್ಯಾಕ್ಟರ್. ಇದು ಎಷ್ಟು ಬ್ಯೂಟಿಫುಲ್ ಲುಕ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನಮಗೆ ಫೋರ್ಟಲ್ ಎಕ್ಸೆಲ್ ಕೂಡ ಕಾಣಿಸ್ತಾ ಇದೆ. ಈ ಫೋರ್ಟಲ್ ಎಕ್ಸೆಲ್ ಕೊಟ್ಟಿರೋದ್ರಿಂದ ನಮಗೆ ಬಹಳನೇ ಯೂಸ್ ಆಗುತ್ತೆ, ಅದು ಕೂಡ ಗ್ರೌಂಡ್ ಕ್ಲಿಯರೆನ್ಸ್ಗೋಸ್ಕರ. ನಾವು ಉಳುಮೆ ಮಾಡ್ಬೇಕಾದ್ರೆ ಯಾವುದೇ ಕಲ್ಲು ಅದು ಏನೇ ಅಡೆತಡೆಗಳು ಬಂದು ನಿಲುಕಿ ಟಚ್ ಆಗ್ಬಾರ್ದು ಅನ್ನೋದ್ರಿಂದ ಈ ಒಂದು ಫೋರ್ಟಲ್ ಎಕ್ಸೆಲ್ ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಸುಂದರವಾಗಿ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ವರ್ಕ್ ಆಗುತ್ತೆ. 45 HP ಈ ಒಂದು ಪ್ರೋ ಮ್ಯಾಕ್ಸ್ ಸೀರೀಸ್ ಅಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲೊಂದು PTO ಕ್ಲಚ್ ಲಿವರ್ ಅನ್ನ ಕೊಟ್ಟಿದ್ದಾರೆ ನೋಡಿ. ನಾವು ಈ ಒಂದು ಕ್ಲಚ್ ಲಿವರ್ ಅನ್ನ ಮುಂದೆ ಹಾಕಿದ್ರೆ PTO ಆಫ್ ಆಗುತ್ತೆ, ಈ ಒಂದು ಕ್ಲಚ್ ಲಿವರ್ ಅನ್ನ ನಾವು ಹಿಂದೆ ಹಾಕಿದ್ರೆ PTO ಆನ್ ಆಗುತ್ತೆ. ಫಾರ್ಮ್ ಟ್ರ್ಯಾಕ್ ಪ್ರೋ ಮ್ಯಾಕ್ಸ್ 47 HP. ಸೊ ನೀವು ನೋಡ್ಬೋದು 4 ವೀಲ್ ಟೆಕ್ನಾಲಜಿ ಕೂಡ ಇಲ್ಲಿ ಅಳವಡಿಸಿದೆ. ಇನ್ನು ನಾವು ಇಷ್ಟೊತ್ತು ಇನ್ಫಾರ್ಮೇಶನ್ ಹೇಳಿದ್ವಿ, ಆದರೆ ನಿಜವಾಗ್ಲೂ ಈ ಟ್ರ್ಯಾಕ್ಟರ್ ಹೇಗೆ ರನ್ ಆಗುತ್ತೆ ಅನ್ನೋದು ನಾವು ನೋಡಬೇಕು. ಇವಾಗ ನಾವು ಕಲ್ಟಿವೇಟರ್ ಹಾಕಿದ್ವಿ ಟ್ರ್ಯಾಕ್ಟರ್ಗೆ, ಇದು ಹೆಂಗೆ ರನ್ ಆಗುತ್ತೆ ಅನ್ನೋದು ನಾವು ನೋಡಲೇಬೇಕು ಈಗ. ಯಾಕಂದ್ರೆ ಇಷ್ಟು ಗಟ್ಟಿಯಾಗಿರುವಂತಹ ನೆಲದಲ್ಲಿ, ಕಲ್ಲುಗಳಿಂದ ಕೂಡಿರುವಂತಹ ನೆಲದಲ್ಲಿ ನಾವು ಇವತ್ತು ಕಲ್ಟಿವೇಟರ್ ಹಾಕ್ಬಿಟ್ಟು ಉಳುಮೆ ಮಾಡಿದ್ರೆ ರೈತರು ಯಾವ ರೀತಿ ಸ್ಮೂತ್ ಆಗಿ ರನ್ ಆಗುತ್ತೆ ಅನ್ನೋದನ್ನ ನಾವು ವಿತ್ ಪ್ರಾಕ್ಟಿಕಲ್ ಆಗಿ ಇವಾಗ ನಾನೇ ಟ್ರ್ಯಾಕ್ಟರ್ನ ಓಡಿ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ ನೋಡಿ, ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಯಾಕೆ ಗೊತ್ತಾ, ಈ ಪ್ರೋ ಟ್ರ್ಯಾಕ್ಟರಲ್ಲಿ ಇನ್ನೊಂದು ಫೀಚರ್ ಇದೆ. ಅದೇನಪ್ಪ ಅಂದರೆ ಗಾಡಿ ಏನಾದರೂ ಗೇರಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ ಆನ್ ಆಗಲ್ಲ. ಈಗ ನೋಡಿ, ನಾನು ನ್ಯೂಟ್ರಲ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ, ಹೇಗೆ ಸ್ಟಾರ್ಟ್ ಆಗುತ್ತೆ ನೋಡೋಣ. ಇದು ಸೊ ನೋಡ್ತಾ ಇದ್ದೀರಲ್ವಾ, ನಾವು ಈಸಿಯಾಗಿ ಬಹಳ ಸ್ಮೂತಾಗಿ ಈಗ ಡ್ರೈವ್ ಮಾಡ್ತಾ ಇದ್ದೀವಿ ಈ ಒಂದು ಟ್ರ್ಯಾಕ್ಟರ್ನ. ಬಹಳ ಚೆನ್ನಾಗಿರುವಂತಹ ಫೀಲ್ ಕೊಡ್ತಾ ಇದೆ ಟ್ರ್ಯಾಕ್ಟರ್ ನಮಗಿದು. ಅದು ಕೂಡ ಈ ಒಂದು ಮಣ್ಣಲ್ಲಿ, ಗಟ್ಟಿಯಾಗಿರುವ ಮಣ್ಣಲ್ಲಿ, ನಾವು ಹೊಲದಲ್ಲಿ ಇನ್ನೂ ಸ್ಮೂತಾಗಿರುತ್ತೆ, ಈ ಗಟ್ಟಿಯಾಗಿರೋ ಮಣ್ಣಲ್ಲಿ ಇಷ್ಟೊಂದು ಸ್ಮೂತಾಗಿ ನೋಡಿ ಇಲ್ಲಿ ನೋಡ್ಬೋದು. ನಾವು ಹ್ಯಾಂಡಲ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಬೋದು, ಇಲ್ಲಿ ಬಹಳ ಸ್ಮೂತಾಗಿ ನಮ್ಗೆ ಕಾಣಿಸ್ತಾ ಇದೆ ನೋಡಿ. ನಾವು ಕಾರ್ಗಳನ್ನ ಡ್ರೈವ್ ಮಾಡ್ತೀವಲ್ಲ ಅಷ್ಟು ಈಸಿಯಾಗಿ ಇವತ್ತು ಡ್ರೈವ್ ಮಾಡ್ತಾ ಇದೀವಿ ನಾವು, ಅನ್ನಿಸ್ತಾನೆ ಇಲ್ಲ ಅಲ್ವಾ ನಮಗೆ. ಅದು ನಾವು ಟ್ರ್ಯಾಕ್ ಓಡಿಸ್ತಾ ಇದೀವಿ ಅನ್ನೋ ಫೀಲು ಬರ್ತಾ ಇಲ್ಲ ನಮಗೆ, ಅಷ್ಟು ಈಸಿಯಾಗಿ ನಾವು ರನ್ ಮಾಡ್ತಾ ಇದ್ದೀವಿ. ಸೊ ಟ್ರ್ಯಾಕ್ಟ್ರು ಫೀಲ್ ಇದೆಯಲ್ಲ ಅಷ್ಟು ಸಖತ್ತಾಗಿದೆ. ಉಳುಮೆ ಮಾಡೋದಕ್ಕೆ ನಮ್ಮ ರೈತರು ಟಯರ್ಡ್ ಕೂಡ ಆಗಲ್ಲ. ಏನಪ್ಪ ಇಷ್ಟೊಂದು ಸ್ಮೂತಾಗಿ ರನ್ ಆಗ್ತಾ ಇದೆ ಟ್ರ್ಯಾಕ್ಟರ್ ಅಂದ್ಕೊಂಡ್ಬಿಡ್ತಾರೆ, ಅಷ್ಟು ಚೆನ್ನಾಗಿ ಉಳುಮೆ ಮಾಡ್ಬೋದು, ಬೇಜಾರಾಗಲ್ಲ. ನಾವೀಗ ಹಿಂದೆ ನೇಗಿಲನ್ನ ಕಲ್ಟಿವೇಟರ್ ಹಾಕಿದಾಗ ಒಂದು ಲೆವೆಲ್ಗೆ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ನೋಡಿ, ಒಂದು ಸ್ಮಾರ್ಟ್ ಸ್ವಿಚ್ ಕೊಟ್ಟಿದ್ದಾರೆ ಈ ಒಂದು ಪ್ರೋ ಮ್ಯಾಕ್ಸ್ 45 ಮತ್ತು 47 ಅಲ್ಲಿ. ಜಸ್ಟ್ ನೀವು ಈ ಒಂದು ಸ್ವಿಚ್ ಆಪರೇಟ್ ಮಾಡೋದ್ರಿಂದ ಇಲ್ಲಿ ಕಲ್ಟಿವೇಟರ್ ಮೇಲ್ಗಡೆ ಬರ್ತಾ ಇದೆ, ನೋಡ್ತಾ ಇದ್ದೀರಾ ಈಸಿಯಾಗಿ. ಅದೇ ರೀತಿ ಒಂದೇ ಸ್ವಿಚ್ಚಲ್ಲಿ ಈಸಿಯಾಗಿ ಪ್ರೆಸ್ ಮಾಡಿದ್ರೆ ಸಾಕು, ಕಲ್ಟಿವೇಟರ್ ನಾವು ಯಾವ ಹಂತದಲ್ಲಿ ಲೆವೆಲಲ್ಲಿ ಫಿಕ್ಸ್ ಮಾಡಿರ್ತೀವಿ ಅದೇ ಲೆವೆಲ್ಗೆ ಹೋಗಿ ಕುತ್ಕೊಳ್ಳುತ್ತೆ. ಅದರಿಂದ ನಾವು ಕಲ್ಟಿವೇಷನ್ ಮಾಡಬೇಕಾದ್ರೆ ಮತ್ತೆ ಫಿಕ್ಸ್ ಮಾಡಬೇಕು, ಮೇಲೆ ಹತ್ತಬೇಕು, ಅಥವಾ ಹಿಂದೆ ಮುಂದೆ ಟರ್ನ್ ಮಾಡಿದಾಗ ಅವಘಡಗಳು ಸಂಭವಿಸ್ತಾವಲ್ಲ, ಅದು ಯಾವುದೂ ಕೂಡ ಆಗಲ್ಲ. ಜಸ್ಟ್ ಈ ಒಂದು ಸ್ಮಾರ್ಟ್ ಸ್ವಿಚ್ ಆಪ್ಷನಿಂದ ಒಂದೇ ಕ್ಲಿಕ್ಕಿಂದ ಕಲ್ಟಿವೇಟರು ಮತ್ತು ನೇಗಿಲು ಮೇಲೆ ಬರುತ್ತೆ. ಜಸ್ಟ್ ಒಂದೇ ಸ್ವಿಚ್ಚಿಂದ ಕಲ್ಟಿವೇಟರು ಯಾವ ಹಂತಕ್ಕೆ ಫಿಕ್ಸ್ ಮಾಡಿದ್ವಿ ಅದೇ ಹಂತಕ್ಕೆ ಕೆಳಗೆ ಕೂಡ ಹೋಗುತ್ತೆ. ಸ್ನೇಹಿತರೆ ನೋಡಿ, ಡ್ರೈವರ್ ಇಲ್ಲ ಅಂದರೂ ನಮ್ಮ ಟ್ರ್ಯಾಕ್ಟರ್ ಯಾವ ರೀತಿ ರನ್ ಆಗ್ತಾ ಇದೆ ನೋಡಿ. ಇದಕ್ಕೆ ಕಾರಣ ಏನು ಹೇಳಿ, ಇದು
ಯಾವ ರೀತಿ ಸ್ಟೆಬಿಲಿಟಿ ಇದೆ ಪ್ರೋ ಮ್ಯಾಕ್ಸ್ ಅನ್ನೋದನ್ನ ಪ್ರೂವ್ ಮಾಡುತ್ತೆ. ಈ ರೀತಿ ಸ್ಟೆಬಿಲಿಟಿ ಇದ್ರೆ ಮಾತ್ರ ಡ್ರೈವರ್ ಇಲ್ಲ ಅಂದ್ರೂ ಕೂಡ ಟ್ರ್ಯಾಕ್ಟರ್ ಸ್ಮೂತ್ ಆಗಿ ರನ್ ಆಗ್ಬೋದು. ಆ್ಯಂಡ್ ನೀವೇನಾದರೂ ಕಲ್ಟಿವೇಶನ್ ಮಾಡಬೇಕಾದಾಗ ಈ ರೀತಿ ಏನಾದ್ರು ನೀವು ಫಿಕ್ಸ್ ಮಾಡಿಬಿಟ್ರಂದ್ರೆ ಆಟೋಮೆಟಿಕ್ ಅದು ನೀವು ಯಾವ ರೀತಿ ಫಿಕ್ಸ್ ಮಾಡಿರ್ತೀವಿ ಅದೇ ರೌಂಡಲ್ಲಿ ಇದು ಒಂದು ಕಲ್ಟಿವೇಶನ್ನ ಮಾಡ್ತಾ ಇರುತ್ತೆ. ಜೊತೆಗೆ ಒಂದು ವೇಳೆ ಏನಾದರೂ ಡೆಪ್ತಲ್ಲಿ ಹೋದರೆ ಕೂಡ ಅದು ತಾನೇ ಸೆನ್ಸರ್ ಆಪ್ರೇಟ್ ಮಾಡಿಕೊಂಡು ಯಾವ ರೀತಿ ಅಲ್ಲಿ ಕಲ್ಟಿವೇಶನ್ ಆಗಬೇಕು, ನೀವು ಯಾವ ರೀತಿ ಫಿಕ್ಸ್ ಮಾಡಿರ್ತೀರಾ ಅದೇ ರೇಂಜಿಗೆ ಬಂದ್ಬಿಟ್ಟು ಕಲ್ಟಿವೇಶನ್ ಮಾಡುತ್ತೆ. ಸೊ ಡ್ರೈವರ್ ಇಲ್ಲ ಅಂದರೂ ಇಷ್ಟು ಚೆನ್ನಾಗಿ ಇದು ಕಲ್ಟಿವೇಶನ್ ಮಾಡ್ತಾ ಇದೆ, ಆಪ್ರೇಟ್ ಆಗ್ತಾ ಇದೆ, ರನ್ ಆಗ್ತಾ ಇದೆ ಅಂದರೆ ಇದರ ಸ್ಟೆಬಿಲಿಟಿ, ಫ್ಲೆಕ್ಸಿಬಿಲಿಟಿ ಯಾವ ರೀತಿ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸುತ್ತೆ. ಆದರೆ ಇದನ್ನ ನಿಮಗೆ ತೋರಿಸ್ಬೇಕು, ಮಾಹಿತಿ ಹಂಚ್ಕೋಬೇಕು ಅಂತ ಮಾತ್ರ ನಿಮಗೆ ಮಾಹಿತಿ ಕೊಡಲಿಕ್ಕೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವ್ಯಾರು ಕೂಡ ಡ್ರೈವರ್ ಇಲ್ಲದೆ ಈ ರೀತಿ ಯಾರು ಕೂಡ ಮೂವ್ ಮಾಡಬೇಡಿ, ಟ್ರ್ಯಾಕ್ಟರ್ಗಳನ್ನ ಓಡಿಸ್ಬೇಡಿ. ಸೊ ಸೇಫ್ಟಿಗೆ ರೀಸನ್ನಿಂದ ನೀವು ಡ್ರೈವರ್ ಇದ್ದರೆ ಮಾತ್ರ ಓಡಿಸಿ. ಇದು ಮಾಹಿತಿ ಉದ್ದೇಶಕ್ಕಾಗಿ ನಾವು ಡ್ರೈವರ್ ಇಲ್ಲದೆ ನಿಮಗೆ ತೋರಿಸ್ತಾ ಇರುವಂಥದ್ದು. ಇವಾಗ ನಾವು ಅಲ್ಲಿ ಕಲ್ಟಿವೇಶನ್ ಮಾಡೋದನ್ನ ನೋಡಿದ್ವಿ, ಬಟ್ ಈಗ ನಾವು ನೋಡ್ತೀವಿ ರೋಟರ್ ವೇಟರ್ ಹಾಕಿದ್ದೀವಿ. ಇದರಿಂದ ನಮ್ಮ ಟ್ರ್ಯಾಕ್ಟರ್ ಹೇಗೆ ರನ್ ಆಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಈಗ ಸೊ ಇಲ್ಲಿ ನೋಡ್ಬೋದು ರೋಟರ್ ವೇಟರ್ ಇದೆ. ಸೊ ಇದು ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಮಣ್ಣು ಗಟ್ಟಿ ಆಗಿರೋದನ್ನ ಪುಡಿ ಮಾಡುತ್ತೆ, ಅಥವಾ ಕಳೆ ಏನಾದರೂ ಬೆಳೆದಿದ್ರೆ ಅದೆಲ್ಲವನ್ನು ಕೂಡ ಪುಡಿ ಮಾಡಿ ಮಣ್ಣಲ್ಲಿ ಮಿಕ್ಸ್ ಮಾಡುವಂತಹ ಕೆಲಸವನ್ನ ಈ ಒಂದು ರೋಟರ್ ವೇಟರ್ ಮಾಡುತ್ತೆ. ಆದರೆ ಇದು ಹೇಗೆ ರನ್ ಆಗುತ್ತಪ್ಪ ನಮ್ಮ ಪ್ರೋ ಮ್ಯಾಕ್ಸ್ ಅಲ್ಲಿ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಬನ್ನಿ ಒಂದ್ಸರಿ ಓಡಿಸ್ಬಿಟ್ಟು ಇದನ್ನು ಹೆಂಗಿದೆ ಅನ್ನೋದು ನಾವು ನೋಡೇ ಬಿಡೋಣ. ಸ್ನೇಹಿತರೆ ತಾವು ನೋಡ್ತಾ ಇರ್ಬೋದು, ಈಗ ಇದು ಹೆಂಟೆಗಳು ಇದಾವೆ, ಗಟ್ಟಿಯಾಗಿರುವಂತಹ ದೊಡ್ಡ ಹೆಂಟೆಗಳಿದಾವೆ. ಅದನ್ನ ಯಾವ ರೀತಿ ಸ್ಮೂತ್ ಆಗಿ ಪುಡಿ ಮಾಡ್ತಾ ಇದೆ ಅಂತ ಕಾಣಿಸ್ತಾ ಇದೆ ನೋಡಿ. ನಿಮಗೆ ನೋಡಿ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಕಳೆ ಏನಾರ ಇದ್ರೂ ಕೂಡ ಮಣ್ಣಲ್ಲಿ ಮಿಕ್ಸ್ ಆಗಿ ಮಾಡ್ತಾ ಇದೆ, ಎಲ್ಲ ಮಣ್ಣನ್ನು ಮಿಕ್ಸ್ ಮಾಡ್ತಾ ಇದೆ ಈ ರೋಟರ್ ವೇಟರ್. ಸೊ ನಮ್ಮ ಪ್ರೋ ಮ್ಯಾಕ್ಸ್ ಬಹಳ ಅದ್ಭುತವಾಗಿದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ಈ ಮೂಲಕ ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಹೆಂಗ್ ಹೋಗ್ತಾ ಇದೆ ನೋಡಿ ಅಲ್ಲಿ. ಮಣ್ಣು ಈ ಥರ ಎಂಟೆ ಇತ್ತು. ಇದಕ್ಕಿಂತ ಮುಂಚೆ ನಾವು ಬಂದ್ಬಿಟ್ಟು ಇಲ್ಲಿ ಕಲ್ಟಿವೇಶನ್ ಮಾಡ್ಬೇಕಾದ್ರೆ ಈ ರೀತಿ ಎಂಟೆ ಇತ್ತು. ಆದರೆ ಈಗ ಹೆಂಗಾಗಿದೆ ನೋಡಿ, ಒಳ್ಳೆ ಸ್ಮೂತು. ಮನೇಲಿ ಇಟ್ಟಿರ್ತಲ್ಲ ನಾವು ಜೋಳದಿಟ್ಟು ಅಥವಾ ನಾವು ಏನಾದ್ರು ಚಪಾತಿ ಮಾಡ್ಬೇಕಾದ್ರೆ ಇಟ್ಟಿರಲ್ಲ, ಆ ರೀತಿ ಸ್ಮೂತ್ ಆಗಿದೆ. ಈ ರೀತಿ ಮಣ್ಣನ್ನು ಪುಡಿ ಮಾಡುವಂತಹ ಒಂದು ಕೆಪಾಸಿಟಿ ಬಹಳ ದೊಡ್ಡ ಮಟ್ಟದಲ್ಲಿ ಯಾವುದಾದ್ರೂ ಟ್ರ್ಯಾಕ್ಟರ್ಗಿದೆ ಅಂದರೆ ಅದು ಪ್ರೋ ಮ್ಯಾಕ್ಸ್ ಮಾತ್ರ. ಯಾವ್ಯಾವ HP ಅಲ್ಲಿ ಇದಾವೆ, ಯಾವ್ಯಾವ ಡ್ರೈವಲ್ಲಿ ಇದಾವೆ ಎಲ್ಲವನ್ನೂ ಕೂಡ ಇವತ್ತು ನಾವು ತಿಳ್ಕೊಳ್ಳೋಣ. ಬನ್ನಿ 1 by 1 ನೋಡೋಣ. ಸ್ನೇಹಿತರೆ ಇಲ್ಲಿ ನೋಡಿ, ನಿಮಗೆ ಇಲ್ಲಿ 39 HP ಟ್ರ್ಯಾಕ್ಟರ್ ಕಾಣಿಸ್ತಾ ಇದೆ. ಅದು ಕೂಡ 2 wheel ಡ್ರೈವ್ ಅಲ್ಲಿ. ಇದೇ ಬೇಡ ನಮಗೆ, ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದು ಬೇಕಂದ್ರೆ 45 HP ಅಲ್ಲಿರುವಂತಹ 2 wheel ಡ್ರೈವ್ ಕೂಡ ಇದೆ. ಇಲ್ಲಪ್ಪ ನನಗೆ ಇನ್ನೂ ಸ್ಟ್ರೆಂತ್ ಜಾಸ್ತಿ ಬೇಕು, ನನಗೆ ಅವಶ್ಯಕತೆ ಜಾಸ್ತಿ ಇದೆ ಅಂತ ನಿಮಗೇನಾದರೂ ಅನಿಸಿದ್ರೆ ಅದೇ ಸೇಮ್ 45 HP ಅಲ್ಲಿರುವಂತಹ 4 wheel ಡ್ರೈವ್ ಕೂಡ ನಿಮಗೆ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ತಗೋಬೋದು. ಇಲ್ಲ ನನಗೆ ಇದಕ್ಕಿಂತ ಇನ್ನೂ ಒಂದಷ್ಟು ಅಪ್ಡೇಟ್ ಆಗಿರಬೇಕು, ಇನ್ನೂ ಹೆವಿ ಗೇಜ್ ಆಗ್ತೀನಿ ನಾನು ಅಂತ ಅಂದ್ಕೊಂಡ್ರೆ ನೀವೇನಾದರೂ 47 HP ಅಲ್ಲಿರುವಂತಹ 4 wheel ಡ್ರೈವ್ ಕೂಡ ಇದೆ. ಇಲ್ಲ ನನಗೆ 47 HP ಅಲ್ಲೇ ಬೇಕು, ಆದರೆ 4 wheel ಡ್ರೈವ್ ಬೇಡ, ನನಗೆ 2 wheel ಡ್ರೈವ್ ಬೇಕಂದ್ರೆ ಅದು ಕೂಡ ಆಪ್ಷನ್ ಈ ಒಂದು ಪ್ರೋ ಮ್ಯಾಕ್ಸ್ ಸೀರೀಸಲ್ಲಿದೆ. ಇಲ್ಲಪ್ಪ ನನ್ನ ಬಜೆಟ್ ಸ್ವಲ್ಪ ಲೋ, ಜೊತೆಗೆ ನನಗೆ ಅವಶ್ಯಕತೆ ಅಷ್ಟಿಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಏನಾದರೂ ಇದೆ ಅಂದರೆ ಆ ಆಯ್ಕೆ ಕೂಡ ಈ ಒಂದು ಪ್ರೋ ಮ್ಯಾಕ್ಸ್ ಸೀರೀಸಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿದೆ 42 HP ಅಲ್ಲಿ ನಿಮಗೆ 4 wheel ಡ್ರೈವ್ ಸಿಗ್ತಾ ಇದೆ. 4 wheel ಡ್ರೈವ್ ಬೇಡ, 4 wheel ಡ್ರೈವ್ ಬೇಡ, ನಮಗೆ 2 wheel ಡ್ರೈವ್ ಬೇಕು. ಅದು 42 HP ಅಂದ್ಕೊಂಡಿದ್ದೀರಾ, ಅದು ಕೂಡ ಇಲ್ಲಿದೆ ನೋಡಿ, 42 HP 2 wheel ಡ್ರೈವ್. ಇಷ್ಟೊಂದು ವೆರೈಟಿ ಸೀರೀಸ್ ಅಲ್ಲಿ ಪ್ರೋ ಮ್ಯಾಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಯಾವ್ದು ಬೇಕೋ ಅದು ತಗೊಳ್ಳಿ. ರೈತರ ಅವಶ್ಯಕತೆ ಏನಿದೆ, ರೈತರಿಗೆ ಯಾವುದು ಅನುಕೂಲ ಆಗುತ್ತೆ, ಬಜೆಟ್ ವೈಸ್ ಯಾವುದು ಕನ್ವೀನಿಯನ್ಸ್ ಸಿಗುತ್ತೆ, ಆ ಎಲ್ಲ ಸೀರೀಸ್ ಟ್ರ್ಯಾಕ್ಟರ್ ಕೂಡ ನಮ್ಮ ಹತ್ರ ಇದೆ. ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಈ ಒಂದು ಪ್ರೋ ಮ್ಯಾಕ್ಸ್ ಸೀರೀಸ್ನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ನೀವು ಬಳಸ್ಕೋಬಹುದು. ಯಾವ ರೈತರು ನನಗೆ ಟೆಕ್ನಾಲಜಿ ಆಗಿ ಅಪ್ಗ್ರೇಡ್ ಬೇಕು, ಟೆಕ್ನಾಲಜಿ ಇನ್ನೂ ಮುಂದುವರಬೇಕು, ಒಳ್ಳೊಳ್ಳೆಯ ಫೀಚರ್ಸ್ ಟ್ರ್ಯಾಕ್ಟರ್ ಅಲ್ಲಿ ಇರಬೇಕು, ನಾನು ಇನ್ನೊಂದು 5 ವರ್ಷ ಮುಂದೆ ಯೋಚನೆ ಮಾಡಿ ತಗೊಂಡ್ರೆ ಯಾವ ಟ್ರ್ಯಾಕ್ಟರ್ ಬೆಟರ್ ಇರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಆ ಎಲ್ಲ ಟ್ರ್ಯಾಕ್ಟರ್ನ ಎಲ್ಲ ರೈತರನ್ನು ಮನಸ್ಸಿನಲ್ಲಿ ಇಟ್ಕೊಂಡೆ ಫಾರ್ಮ್ ಟ್ರ್ಯಾಕ್ಟರ್ ಪ್ರೋ ಮ್ಯಾಕ್ಸ್ ಸೀರೀಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇದು ನಿಮ್ಮ ಊಹೆಗೂ ಮೀರಿದ್ದು ಇನೋವೇಟಿವ್ ಆಗಿರುವಂತಹ ಹೊಸ ಆವಿಷ್ಕಾರಗಳನ್ನು ಒಳಗೊಂಡಿರುವಂತಹ ಈ ರೀತಿಯ ಟ್ರ್ಯಾಕ್ಟರ್ಗಳನ್ನ ನೀವು ಕೂಡ ತಗೊಂಡು ಬಳಕೆ ಮಾಡಬಹುದು. ಇದು ಇವತ್ತಿನ ನಮ್ಮ ಸ್ಪೆಷಲ್ ವಿಡಿಯೋ ಆಗಿತ್ತು. ನಮ್ಮ ರೈತರಿಗೋಸ್ಕರ ಎಲ್ಲ ಟ್ರ್ಯಾಕ್ಟರ್ಗಳನ್ನ ಪರಿಚಯ ಮಾಡುವಂತಹ ಒಂದು ವಿಡಿಯೋ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ಲೇಟೆಸ್ಟ್ ಆಗಿರುವಂತಹ ಮತ್ತೊಂದು ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.